ಪಕ್ಷದ ಕಚೇರಿಯಲ್ಲಿ ನಮ್ಮ ಯುವ ಘಟಕದ ಬೆಂಗಳೂರು ನಗರದ ಘಟಕದ ಆಶ್ರಯದಲ್ಲಿ ಹಲವಾರು ನಮ್ಮ ಯುವಕರು ಈ ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸಿದ್ದೀರಿ. ಸ್ವಲ್ಪ ತಾಳ್ಮೆಯಿಂದ ನಾನೇನು ಕೆಲವು ವಿಷಯಗಳನ್ನ ತಮ್ಮ ಗಮನಕ್ಕೆ ತರ್ತೇನೆ. ಇದು ಈ ರಾಜ್ಯದಲ್ಲಿ ನಾವು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಳದೆ ಇದ್ರೆ ಬಹುಶಃ ಈಗಿನ ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರದ ಅವಧಿ ಮುಗಿಯೋದ್ರೊಳಗೆ ವಿಧಾನಸೌಧವನ್ನು ಬೇಕಾದ್ರೂ ಮಾರು ಹೋಗ್ತಕ್ಕಂಥವ್ರು ಇವರು. ಈಗಿನ ಮುಖ್ಯಮಂತ್ರಿ ಏನಿದ್ದಾರೆ ಸ್ವಲ್ಪ ಇಲ್ಲೆಲ್ಲ ಸೈಲೆಂಟ್ ಆಗಿರೋಣ. ಮುಂದ್ಗಡೆ ಜೆಡಿಎಸ್ ಪಕ್ಷಕ್ಕೆ ಈಗಿನ ಸರ್ಕಾರದ ಮುಖ್ಯಮಂತ್ರಿ ಬಹಳ ಅತ್ಯಂತ ನಯ ವಿನಯವನ್ನೇ ತೋರಿಸ್ತಾ ಇದ್ದಾರೆ. ಅದು ಕಾರ್ಯರೂಪಕ್ಕೆ ಬರಬೇಕಾದ್ರೆ ನಯ ವಿನಯತೆ ಇಲ್ಲ. ಆ ನಯ ವಿನಯತೆಯ ಮುಖಾಂತರ ನಾಡಿನ ಜನತೆಯ ಸಂಪತ್ತನ್ನ ಲೂಟಿ ಮಾಡತಕ್ಕಂತ ಹಲವಾರು ಪ್ರಕರಣಗಳು ಮುಂದಿನ ದಿನಗಳಲ್ಲಿ ದಾಖಲೆಗಳ ಸಮೇತವೇ ನಾಡಿನ ಜನತೆಯ ಮುಂದೆ ಇಡ್ತಕ್ಕಂಥ ದಿನಗಳು ದೂರ ಇಲ್ಲ. ಈಗ ಪ್ರಮುಖವಾಗಿ ಇವತ್ತು ಬಹುಶಃ ನಮ್ಮ ನಗರದ ಜಿಲ್ಲಾ ಘಟಕದ ಅಧ್ಯಕ್ಷರು ರಮೇಶ್ ಗೌಡ್ರು ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಹಲವಾರು ಮುಖಂಡರು ಬಹುಶಃ ಇವತ್ತಿನ ಸಭೆ ಕರೆದಿರ್ತಕ್ಕಂಥದ್ದು ಇತ್ತೀಚೆಗೆ ರಾಜ್ಯದ ಹೈಕೋರ್ಟ್ನ ಉಚ್ಚ ನ್ಯಾಯಾಲಯ ಏನಿದೆ ನಮ್ಮ ರಾಜ್ಯದ ಏಕಸದಸ್ಯ ಪೀಠ ಮತ್ತು ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳು 1995ರಲ್ಲಿ ಒಂದು MOU ಆದಂತ ಬೆಂಗಳೂರು ಮೈಸೂರಿನ ರಸ್ತೆ PMICP ರಸ್ತೆಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕಳೆದ 29 ವರ್ಷದಿಂದ ಬರೀ ಬೆಂಗಳೂರು ಸುತ್ತ ಒಂದು ರಸ್ತೆಯನ್ನ ಮಾಡಿರ್ತಕ್ಕಂಥದ್ದನ್ನ ಬಿಟ್ರೆ 111 ಕಿಲೋಮೀಟರ್ ರಸ್ತೆಯನ್ನಾಗಬೇಕಾಯ್ತು ಬೆಂಗಳೂರು ಮೈಸೂರಿನ ನಡುವೆ. ನಾನು ಎಲ್ಲಾ ವಿಷಯಗಳನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಆ ನ್ಯಾಯದಲ್ಲಿ ಬಂದಿರತಕ್ಕಂತ ತೀರ್ಪು ಅನ್ನೋದು ಒಂದು ಭಾಗ. ಹಲವಾರು ರಾಜ್ಯ ಸರ್ಕಾರ ಮೌನಕ್ಕೆ ಶರಣಾಗಿ ಆ ಕಂಪನಿಯ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಏನಿದೆ ರಾಜ್ಯ ಸರ್ಕಾರದ ಜೊತೆ, ಆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅನ್ನ ಉಲ್ಲಂಘನೆ ಮಾಡಿ ಹಲವಾರು ರೈತ ಕುಟುಂಬಗಳ ಭೂಮಿಗಳನ್ನ ಸ್ವೇಚ್ಛಾಚಾರವಾಗಿ ಈ ಒಂದು ಯೋಜನೆಯ ಹೆಸರಿನಲ್ಲಿ ಭೂ ಸ್ವಾಧೀನ ಏನು ಮಾಡ್ಕೊಂಡಿದ್ದಾರೆ. ಆ ಭೂ ಸ್ವಾಧೀನ ಮಾಡಿರ್ತಕ್ಕಂಥ 20 ವರ್ಷಗಳಲ್ಲಿ ಆ ರೈತರಿಗೆ ಇವತ್ತಿನವರೆಗೆ ಹಣವನ್ನು ಕೊಟ್ಟಿಲ್ಲ. ಆ ರೈತರ ಒಡೆತನದ ಭೂಮಿಗಳೇನಿತ್ತು ಹಣವನ್ನು ಕೊಡದೆ 28 ವರ್ಷಗಳಿಂದ ರಾಜ್ಯ ಸರ್ಕಾರದ ಮತ್ತು ಆ ನೈಸ್ ಕಂಪನಿಯ ನಡುವೆ ಹಲವಾರು ರೀತಿಯಲ್ಲಿ ಕೆಲವು ಅಧಿಕಾರಿಗಳು, ಕೆಲವು ಸರ್ಕಾರದ ಮುಖ್ಯಸ್ಥರು ಶಾಮೀಲಾಗಿರ್ತಕ್ಕಂಥ ಹಲವಾರು ಮಾಹಿತಿಗಳೇನಿದೆ. ಇದರ ಹಿನ್ನೆಲೆಯಲ್ಲಿ ಕಳೆದ ಜುಲೈ ತಿಂಗಳು 29ನೇ ತಾರೀಕು ನ್ಯಾಯಪೀಠದಿಂದ ಉಚ್ಚ ನ್ಯಾಯಾಲಯದಿಂದ ಒಂದು ತೀರ್ಪು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ.
ಈ ನೈಸ್ನ ಕಂಪನಿ ಯಾವ ರೀತಿಯಲ್ಲಿ ಆ ಫ್ರೇಮ್ವರ್ಕ್ ಅಗ್ರಿಮೆಂಟನ್ನ ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿ ಸುಮಾರು 500 ಕೇಸ್ ಹಾಕೊಂಡಿರ್ಬೋದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಲ್ಲಿ. ದಾಖಲೆಗಳನ್ನು ತಿರುಚಿ ಇವತ್ತು ಹಲವಾರು ನ್ಯಾಯಾಲಯದ ತೀರ್ಪುಗಳನ್ನು ಸಹ ಪಡೆಯತಕ್ಕಂಥದ್ರಲ್ಲಿ ನ್ಯಾಯಾಲಯಗಳಿಗೂ ದಾರಿ ತಪ್ಪಿಸಿ ದಾಖಲೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದೇನಿದೆ, ಅದರಿಂದ ಇವತ್ತು ನ್ಯಾಯಾಲಯದಲ್ಲಿ ಕೆಲವು ತೀರ್ಪುಗಳು ಬಂದಿರಬಹುದು. ಆದರೆ ಕೊನೆಯ ಹಂತದಲ್ಲಿ ಈ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಅಂತಿಮವಾಗಿ ನ್ಯಾಯವನ್ನ ಎತ್ತಿ ಹಿಡಿಯತಕ್ಕಂಥದ್ರಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಒಂದು ತೀರ್ಮಾನಗಳನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರೆ, ಈ ಒಂದು BMIC ರಸ್ತೆ ಏನಿದೆ, ಈ ಯೋಜನೆಯ ಹೆಸರಿನಲ್ಲಿ ನಡೆದಿರ್ತಕ್ಕಂಥ ಅಕ್ರಮಗಳೇನಿದೆ, ಕರ್ನಾಟಕದ ಇತಿಹಾಸದಲ್ಲಿ ಒಂದು ದೊಡ್ಡ ಹಗರಣ ಇದು ಎಂತಕ್ಕಂಥ ಹೇಳಿದ್ದಾರೆ. ಇದು ಹೇಗಿದೆ ಅಂದರೆ ಸ್ಕೀಮ್ ಫಾರ್ ಸ್ಕ್ಯಾಮ್ ಅಂತಕ್ಕಂಥದ್ದು, ಸ್ಕೀಮ್ ಫಾರ್ ಸ್ಕ್ಯಾಮ್ ಅಂತಕ್ಕಂಥ ಯೋಜನೆ ಇದು. ಇದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಮೌನಕ್ಕೆ ಶರಣಾದರೆ ಈ ಕಂಪನಿಯ ಹಲವಾರು ಅಕ್ರಮಗಳನ್ನು ಕಂಡು ನಾವು ಸಹ ಮೌನಕ್ಕೆ ಶರಣಾದರೆ ಬೇರೆ ಪಕ್ಷಗಳಿಗೂ ನಮಗೂ ವ್ಯತ್ಯಾಸ ಇಲ್ಲ ಅಂತಕ್ಕಂಥದ್ದನ್ನ ಹೇಳಬೇಕಾಗ್ತದೆ. ನಾವು ಈಗಿನ ಈ ಒಂದು ಅಕ್ರಮವನ್ನ ಪ್ರತಿಭಟಿಸ್ತಕ್ಕಂಥದ್ದು ದಾಂಧಲೆ ಮಾಡಿ ನಾವು ಪ್ರತಿಭಟನೆ ಮಾಡಬೇಕಾಗಿಲ್ಲ. ಶಾಂತಿ ರೀತಿಯಿಂದ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ಈ ಸರ್ಕಾರ ಇವತ್ತೇನು ಹಲವಾರು ಅಕ್ರಮಗಳಾಗಿರ್ತಕ್ಕಂಥದ್ದು ಅವರಿಗೆ ಗೊತ್ತಿದ್ರು, ಈ ಅಕ್ರಮಗಳನ್ನ ಮಾಡ್ತಕ್ಕಂಥದ್ದಕ್ಕೆ ಬಹುಶಃ ಈಗಿನ ಮುಖ್ಯಮಂತ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರಾಷ್ಟ್ರೀಯ ಭೂ ಕಬಳಿಕೆ ಮಾಡ್ತಕ್ಕಂಥ ನಾಯಕತ್ವ ವಹಿಸಿರ್ತಕ್ಕಂಥವ್ರು ಅಂತ ಹೇಳಬೇಕಾಗ್ತದೆ. ರಾಷ್ಟ್ರ ಮಟ್ಟದ ಭೂ ಕಬಳಿಕೆ ಇದು ಪ್ರಕರಣ. ಹಲವಾರು ಈ ನೈಸ್ ಕಂಪನಿಗೂ ಈಗಿನ ಮುಖ್ಯಮಂತ್ರಿಗೂ ಇರ್ತಕ್ಕಂಥ ಒಡಂಬಡಿಕೆಗಳು ಏನಿದೆ ಇಂಟರ್ನಲ್ಲಿ, ಅದೆಲ್ಲದರ ಮಾಹಿತಿಗಳನ್ನು ಸದ್ಯದಲ್ಲೇ ಈ ನಾಡಿನ ಜನತೆ ಮುಂದೆ ಇಡುತ್ತೇವೆ. ನಾನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು, ಯುವಕ ಸ್ನೇಹಿತರಿಗೆ ಈ ಸಭೆಯಲ್ಲಿ ಮನವಿ ಮಾಡತಕ್ಕಂಥದ್ದು, ಇತ್ತೀಚಿನ ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ಮ ಇನ್ಸ್ಟಾಗ್ರಾಮ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ನೀವು ಏನು ಟ್ವೀಟ್ ಮಾಡ್ತೀರಿ, ಇದು ಎಲ್ಲವನ್ನ ಉಪಯೋಗ ಮಾಡಿ ನಾಡಿನ ಜನತೆಗೆ ಇಲ್ಲಿರ್ತಕ್ಕಂಥ ಸತ್ಯಾಂಶಗಳ ಮಾಹಿತಿಯನ್ನು ಇಟ್ಟು ಇವತ್ತೇನು ಟೋಲನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಇದು ಬಾಹಿರ ಉಲ್ಲಂಘನೆ ಮಾಡಿದ್ದಾರೆ. FT ನಮ್ಮ ಫ್ರೇಮ್ವರ್ಕ್ ಅಗ್ರಿಮೆಂಟನ್ನು ಉಲ್ಲಂಘನೆ ಮಾಡಿ ಇವತ್ತೇನು ಟೋಲನ್ನು ಹಲವಾರು ವರ್ಷಗಳಿಂದ ಆ ಭಾಗದಲ್ಲಿ ಓಡಾಡ್ತಕ್ಕಂಥವರಿಂದ ಸುಲಿಗೆ ಮಾಡ್ತಾ ಇದ್ದಾರೆ. 111 ಕಿಲೋಮೀಟರ್ ರಸ್ತೆ ಸಂಪೂರ್ಣಗೊಳಿಸೋವರೆಗೆ ಟೋಲ್ ಕಲೆಕ್ಟ್ ಮಾಡಾಗಿರಲಿಲ್ಲ. ಅಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಮಾಡೋವರಿಗೆ ಟೋಲ್ ಕಲೆಕ್ಟ್ ಮಾಡಾಗಿರಲಿಲ್ಲ. ಇವತ್ತು ಸುಮಾರು 3-4 ಸಾವಿರ ಕೋಟಿ ಹಣ ಇವತ್ತು ದೋಚಿದ್ದಾರೆ ಈ ಟೋಲ್ ಕಲೆಕ್ಷನ್ನಲ್ಲಿ ಉಲ್ಲಂಘನೆ ಮಾಡಿ. ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ನಾವು ಅಳವಡಿಸಿ ಕೆಲಸ ಮಾಡ್ತೀವಿ ಅಂತ ಹಲವಾರು ಕೋರ್ಟ್ಗಳ ಮುಂದೆ ಪ್ರಮಾಣ ಮಾಡಿರ್ತಕ್ಕಂಥ ಈ ಕಂಪನಿ ಇವತ್ತು ಆ ಉಲ್ಲಂಘನೆ ಮಾಡಿ ಆ ಪ್ರಮಾಣಗಳನ್ನೆಲ್ಲ ಕಾನೂನು ಬಾಹಿರವಾಗಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸಬೇಕು. ಈ ನಾಡಿನ ಜನತೆ ಯಾರು ಟೋಲನ್ನು ಕಟ್ತಕ್ಕಂಥದ್ದಕ್ಕೆ ನೀವು ಪ್ರೋತ್ಸಾಹ ಕೊಡಬಾರದು ಅಂತಕ್ಕಂಥದ್ದನ್ನು ನಾಡಿನ ಜನತೆಗೆ, ಆ ರಸ್ತೆಯಲ್ಲಿ ಓಡಾಡ್ತಕ್ಕಂಥವ್ರು ಹೇಳಬೇಕಾಗಿದೆ. ನಾವು ಯಾವುದೇ ರೀತಿ ಇಲ್ಲಿ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದನ್ನು ಉದ್ರೇಕಕ್ಕೆ ಒಳಗಾಗಿ
ಅಲ್ಲಿ ಹೋಗಿ ನಾವೇನು ಧೂಳಿಪಟ ಮಾಡಬೇಕಾಗಿಲ್ಲ. ಆದರೆ ಜನತೆಗೆ ಶಾಂತ ರೀತಿಯಿಂದ ನಾನು ಒಂದು ಪತ್ರಿಕೆಗಳನ್ನು ನಿಮ್ಮಗಳಿಗೆ ಡೆಲಿವರಿ ಮಾಡಿಸ್ತೀವಿ. ತಾವು ಮಾಡಬೇಕಾಗಿರೋದು ಆ ಟೋಲ್ ರಸ್ತೆಯಲ್ಲಿ ಓಡಾಡ್ತಕ್ಕಂಥವರಿಗೆ ಮನವರಿಕೆ ಮಾಡಿಕೊಡ್ಬೇಕು, ಯಾತಕ್ಕೆ ಹಣ ಕಟ್ಟಬಾರದು ಅಂತೇಳಿ. ಯಾಕೆಂದರೆ ಈ ಸರ್ಕಾರ ಈಗಲೂ ನಮ್ಮ PWD ಮಿನಿಸ್ಟರ್ ಹೇಳ್ತಾರೆ, ಪಾಪ ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಏನು ಮೊದಲನೇ ಹಂತದಲ್ಲಿ ಏನು MOU ಆಗಿತ್ತು, ನಂತರ ಏನೇನೋ ಆ ಕಂಪ್ನಿಗೆ ಅನುಕೂಲ ಆಗಾಗೆ ಹಲವಾರು ಸರ್ಕಾರಗಳಲ್ಲಿ ಮಾರ್ಪಾಡುಗಳನ್ನು ಮಾಡಿದ್ದಾರೆ ಕಾನೂನು ಬಾಹಿರವಾಗಿ. ಇದೆಲ್ಲದರ ಮಾಹಿತಿಗಳು ಯಾವೊಂದು ತೀರ್ಪುಗಳು ಈಗ ಮೊನ್ನೆ ಬಂದಿದೆ ಕೋರ್ಟಿಂದ, ಅದೆಲ್ಲದರ ಮಾಹಿತಿಗಳನ್ನು ಇಟ್ಟು ನಾನು ಹ್ಯಾಂಡ್ ಬಿಲ್ಲನ್ನು ಪಕ್ಷದ ವತಿಯಿಂದ ಕೊಡ್ತೀವಿ. ನಾವು ಮಾಡಬೇಕಾಗಿರೋದು ಬೆಂಗಳೂರು ನಗರದಲ್ಲಿ ಇದೆಲ್ಲವನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಪ್ರತಿಯೊಂದು ಜನತೆಗೆ ತಲುಪಬೇಕಿದು. ಯಾವ ರೀತಿ ಸರ್ಕಾರದ ಮುಖ್ಯಮಂತ್ರಿ ನನಗಿರ್ತಕ್ಕಂಥ ಮಾಹಿತಿ, ಈ ಕಂಪನಿಯನ್ನೇ ಟೇಕ್ ಓವರ್ ಮಾಡಲಿಕ್ಕೆ ಮುಖ್ಯಮಂತ್ರಿ ಈಗಾಗಲೇ ಚರ್ಚೆಗಳು ಮಾಡಿ ಎಲ್ಲ ರೀತಿಯಲ್ಲಿ ಒಡಂಬಡಿಕೆ ಆಗೋಗಿದೆ. ಇದು ನೈಸ್ನ ಕಾರ್ಯಕ್ರಮ ಆಗಲ್ಲ ಮುಂದಕ್ಕೆ. ಇದು ನೈಸ್ನ ಹೆಸರಿನಲ್ಲಿ ಈಗಿನ ಮುಖ್ಯಮಂತ್ರಿಗಳು ಏನು ಒಡಂಬಡಿಕೆ ಒಳಗೆ ಮಾಡ್ಕೊಂಡಿದ್ದಾರೆ. ರೈತರಿಗೆ ಒಂದು ಕಾನೂನು, ಈಗಿನ ಮುಖ್ಯಮಂತ್ರಿ ಕುಟುಂಬಕ್ಕೊಂದು ಕಾನೂನು. ಇಲ್ಲಿರ್ತಕ್ಕಂಥದ್ದು ಏನೇನು ಮಾಡಿದ್ದಾರೆ ಅಕ್ರಮಗಳನ್ನು ಈ ಒಂದು ಹೆಸರಿನಲ್ಲಿ, ರಸ್ತೆ ಹೆಸರಿನಲ್ಲಿ BMICP ಅಂತಕ್ಕಂಥ ಅಥಾರಿಟಿನ ಯಾತಕ್ಕೋಸ್ಕರ ಪ್ರಾರಂಭ ಮಾಡಿದ್ರು, ಅದರ ಅಧ್ಯಕ್ಷರಾಗಿ ಈಗಿನ ಮುಖ್ಯಮಂತ್ರಿಗಳು ಏನೇನು ಮಾಡಿದ್ದಾರೆ ಅದು ಎಲ್ಲ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತೀನಿ, ದಾಖಲೆ ಸಮೇತ. ಬೆಂಗಳೂರು ನಗರದ ನಾಗರಿಕರಿಗೆ ಹೇಳಬೇಕಾಗ್ತದೆ, ಇವತ್ತು ಆ BMIC ಯೋಜನೆ ಹೆಸರಿನಲ್ಲಿ ಸಾವಿರಾರು ಎಕರೆ ಭೂಮಿ ಹೊಡಿಲಿಕ್ಕೆ ಹೊರಟಿದ್ದಾರೆ. ಆ BM ಕಾವಲ್ನಲ್ಲಿ ಅಲ್ಲಿ ಏನೇನು ಅಕ್ರಮಗಳಾಗಿದೆ ಇದೆಲ್ಲ ವಿಷಯಗಳನ್ನು ಮುಂದೆ ನಿಮ್ಮ ಮುಂದೆ ಎಲ್ಲ ಹೇಳಲಿಕ್ಕೆ ಹೋದರೆ ಒಂದು 2 ಗಂಟೆ ಬೇಕಾಗ್ತದೆ. ನಾನು ಸಮಯ ತಗೊಳ್ಳೋಕೆ ಹೋಗಲ್ಲ. ನಿಮಗೆ ಮುಂದಿನ ಒಂದು ವಾರದೊಳಗೆ, ಏಕೆಂದರೆ ನನಗೆ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಸಾಯಂಕಾಲ ಡೆಲ್ಲಿಗೆ ಹೋಗಿ ಮುಂದಿನ ವಾರ ನಾನು ಅಷ್ಟರೊಳಗೆ ಎಲ್ಲ ರೀತಿ ನಿಮಗೆ ಮಾಹಿತಿ ಕೊಡ್ತೀನಿ. ಪ್ರತಿಯೊಂದು ಮಾಲ್ಗಳ ಮುಂದೆ, ಪ್ರತಿಯೊಂದು ಕಾಲೇಜಿಗೆ ನಮ್ಮ ಸ್ಟೂಡೆಂಟ್ಗಳಿರ್ತಾರೆ, ಎಲ್ಲ ಕಾಲೇಜುಗಳಿಗೂ ನೀವು ಸೋಷಿಯಲ್ ಮೀಡಿಯಾದಲ್ಲಾದರೂ ಅವ್ರನ್ನ ಸಂಪರ್ಕಿಸಬೇಕು. ಇಲ್ಲ ಪ್ರತಿ ಕಾಲೇಜಿಗೆ ಹೋಗಿ ಹ್ಯಾಂಡ್ ಬಿಲ್ಗಳನ್ನು ಕೊಟ್ಟು ಈ ಸರ್ಕಾರದ ಅಕ್ರಮ ಏನಿದೆ, ಅಕ್ರಮದ ವಿರುದ್ಧ ಯಾವ ರೀತಿ ನಿಮ್ಮ ಹೋರಾಟ ಇರಬೇಕು ಶಾಂತ ರೀತಿಯಿಂದ ಎಲ್ಲರಿಗೆ ಮಾಹಿತಿಗಳನ್ನು ತಲುಪಿಸ್ತಕ್ಕಂಥದ್ದು ನಮ್ಮ ಯುವ ಘಟಕದ ವತಿಯಿಂದ ನೀವು ಮಾಡಿದ್ರೆ ಈ ರಾಜ್ಯವನ್ನು ಉಳಿಸ್ತೀರಿ. ಇಲ್ಲದೇ ಇದ್ದರೆ ಈ ರಾಜ್ಯ ಸಂಪೂರ್ಣ ಮಾರಾಟ ಮಾಡಿ ಈ ರಾಜ್ಯದ ಸಂಪತ್ತಿನಿದೆ ದಿವಾಳಿ ಎಬ್ಬಿಸ್ತಕ್ಕಂಥದ್ದು ದೂರ ಇಲ್ಲ ಈ ಸರ್ಕಾರ. ಈಗಾಗಲೇ ಮೊನ್ನೆ ಒಂದು ಕಾನೂನು ತರಲಿಕ್ಕೆ ಹೊರಟಿದ್ದಾರೆ, ಒಂದು ಸಂದೇಶ ಕೊಟ್ಟಿದ್ದಾರೆ. ಈ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಎಲ್ಲ ಪಾರ್ಕ್ಗಳಿರ್ಬೋದು, ಆಟದ ಮೈದಾನಗಳಿರ್ಬೋದು, ಈ ಒಂದು ಜಾಗದಲ್ಲಿ ಕನಿಷ್ಠ 5% ಜಾಗ ಸರ್ಕಾರ ಈಗ ಮತ್ತೀಗ ಹೊಸದಾಗಿ ಅಕ್ವೈರ್ ಮಾಡ್ಕೊತಾರಂಥದ್ದನ್ನು ವಾಪಸ್ ತಗೊಂಡು ಪಬ್ಲಿಕ್ ಇದಕ್ಕೆ ಉಪಯೋಗಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಆ ಭೂಮಿಗಳನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. 5% ಈಗಾಗಲೇ ಉಸಿರಾಡೋಕ್ಕೆ ತೊಂದರೆ ಆಗ್ತಕ್ಕಂಥ ಕಾಂಕ್ರೀಟ್ ಜಂಗಲ್ ನೋಡ್ತಾ ಇದ್ದೇವೆ. ಇವತ್ತು ಇರ್ತಕ್ಕಂಥ ಕೆಲವು ಭಾಗದಲ್ಲಿ ಇರ್ತಕ್ಕಂಥ ಪಾರ್ಕ್ಗಳು, ಆಟದ ಮೈದಾನಗಳನ್ನು ಸಹ 5% ವಾಪಸ್ ಪಡೆದು ಬೇಕಾದಂಥವ್ರಿಗೆ ಕೊಡ್ತಕ್ಕಂಥ ಒಂದು ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ. ಇದು ಎಲ್ಲವನ್ನ ಇವತ್ತೇನು ನಡೀತಾ ಇದೆ, ಇವತ್ತು ಅದರ ಜೊತೆಗೆ ಮನೆ ಮುಂದೆ ನಿಮಗೆ ಕಾರ್ ನಿಲ್ಲಿಸ್ಲಿಕ್ಕೆ ಜಾಗ ಇಲ್ಲದೆ ಇರ್ತಕ್ಕಂಥ ಶೆಡ್ ಇಲ್ಲದೆ ಇದ್ದರೆ ನಿಮ್ಮ ಮನೆ ಮುಂದೆ ಕಾರ್ ನಿಲ್ಸಕ್ಕೆ ಹೋದ್ರೆ ಅದಕ್ಕೆ ವರ್ಷಕ್ಕೆ 25,000 ರೂಪಾಯಿ ಕಟ್ಟಬೇಕು ನೀವು. 15,000 25,000 ಎಲ್ಲಾದರೂ ಕೇಳಿದ್ದೀರಾ ಇದನ್ನು? ಈ ರೀತಿಯ ಈ ಸರ್ಕಾರ ದಿವಾಳಿ ಎಬ್ಬಿಸಿ ಇವತ್ತು ಪ್ರತಿಯೊಂದಕ್ಕೂ ಜನರ ಜೋಬಿಗೆ ಕೈ ಹಾಕ್ತಕ್ಕಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ನಾಡಿನ ಜನತೆಯ ಸಂಪತ್ತನ್ನು ಈ ಬೇನಾಮಿ ಹೆಸರು ನನ್ನ ಹೆಸರನ್ನ ಹೇಳ್ತಾರೆ. ಇವತ್ತು ಈ ಸರ್ಕಾರಕ್ಕೆ ಸವಾಲಾಗ್ತೇನೆ, ನನ್ನ ಒಂದು ಬೇನಾಮಿ ಒಂದು ಪ್ರಾಪರ್ಟಿ ಇದೆ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಿದ್ರೆ ನನ್ನ ಒಂದು ವ್ಯವಹಾರಗಳಲ್ಲಿ ಸಂಪೂರ್ಣವಾಗಿ ರಾಜಕೀಯದಲ್ಲೇ ನಿರ್ವಹಿತವನ್ನು ಬಿಡ್ತೀನಿ. ನನಗೆ ರಾಜಕೀಯ ಅವಶ್ಯಕತೆ ಇಲ್ಲ. ನಾನು ಆ ರೀತಿ ಬಂದವನಲ್ಲ. ಚಾಲೆಂಜ್, ನಾನು ಸವಾಲನ್ನು ಸ್ವೀಕಾರ ಮಾಡ್ತೀನಿ. ನಾನು ಅದಕ್ಕೆ ಮೊನ್ನೆ ಫ್ರೀಡಮ್ ಪಾರ್ಕ್ನಲ್ಲಿ ಹೇಳಿದ್ದೇನೆ,
ನಿಮ್ಮ ಕಾಂಗ್ರೆಸ್ ಸಂಪೂರ್ಣವಾಗಿ ನಿಮ್ಮ ಸದಸ್ಯರು ಏನಿದ್ದೀರಿ ಎಲ್ಲರೂ ಬಂದುಬಿಡಿ, ನಿಮ್ಮ ನಾಯಕರು, ನಾನು ಒಬ್ಬನೇ ನಿಮ್ಮನ್ನು ಎದುರಿಸ್ತೀನಿ ಅಂತೇಳಿ ನನಗೆ ಆ ಶಕ್ತಿ ಇದೆ ಅಂತೇಳಿ. ಅದರಿಂದ ಹಲವಾರು ಇನ್ನು ಮುಂದಿನ ನಮ್ಮ ಹೋರಾಟ ಈ ರಾಜ್ಯ ಉಳಿಬೇಕು. ಈ ರಾಜ್ಯ ಉಳಿಯತಕ್ಕಂಥ ಹಿನ್ನೆಲೆಯಲ್ಲಿ ಈ ರಾಜ್ಯದ ಅಕ್ರಮಗಳೇನಿದೆ, ಇಂಥ ಒಬ್ಬ ಮುಖ್ಯಮಂತ್ರಿ ಜಾತಿ ಹೆಸರಿನಲ್ಲೋ ಮತ್ತಿನ್ಯಾವುದೋ ಹೆಸರಿನಲ್ಲಿ ರಕ್ಷಣೆ ಪಡೀತಕ್ಕಂಥದ್ದಕ್ಕೆ ನಾವು ಮೌನಿಗೆ ಒಳಗಾಗಕ್ಕಾಗಲ್ಲ. ರಾಜ್ಯದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಿದ್ರೆ ನಮ್ಮೆಲ್ಲರ ಬೆಂಬಲ ಕೊಡೋಣ. ಒಳ್ಳೆ ಕೆಲಸ ಮಾಡಿದ್ರೆ, ಜನೋಪಯೋಗಿ ಕೆಲಸ ಮಾಡಿದ್ರೆ, ಇಲ್ಲ ರಾಜ್ಯದಲ್ಲಿ ಅಧಿಕಾರದ ಮದದಿಂದ ಒಂದು ಕಡೆ ಒಳ್ಳೆ ರೀತಿಯ ಭಾಷಣ ಮಾಡೋದು, ಇನ್ನೊಂದು ಕಡೆ ರಾಜ್ಯದಲ್ಲಿ ಅಕ್ರಮಗಳ ಮುಖಾಂತರ ಯಾವ ರೀತಿ ಇವ್ರ ನಡವಳಿಕೆಗಳು ನಡೀತಾ ಇದೆ, ದಾಖಲೇಟ್ ಮಾತಾಡ್ತೀನಿ, ಸುಮ್ಮನೆ ಸಂತೆ ಭಾಷಣ ಮಾಡಲ್ಲ ನಾನು. ಎಲ್ಲ ವಿಷಯಗಳು ನನ್ನ ಹತ್ರ ಏನಿದೆ ಅದನ್ನು ಇವತ್ತು ಪ್ರಮುಖವಾಗಿ ಮೊದಲನೇ ಆದ್ಯತೆ ಈಗ ನೈಸ್ ರಸ್ತೆ ಏನೇನು ನಡೆಸಿದ್ದಾರೆ ಕಳೆದ 28 ವರ್ಷ 30 ವರ್ಷ ಅವರು ಆ ಯೋಜನೆ ಸಂಪೂರ್ಣ ಮಾಡಿ 30 ವರ್ಷದಲ್ಲಿ ಟೋಲ್ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಅದು ಕೊಡಬೇಕಾಗಿತ್ತು. ಆದರೆ ಕಾರ್ಯಕ್ರಮವೇ ಪ್ರಾರಂಭ ಆಗಲಿಲ್ಲ, ಯೋಜನೆ ಆಗಲಿಲ್ಲ. ಆದರೆ ಇವತ್ತು 4-5 ಸಾವಿರ ಕೋಟಿ ಟೋಲ್ ಕಲೆಕ್ಷನ್ನು, ಅದರ ಜೊತೆಗೆ ರೈತರಿಂದ ಇವತ್ತು ದುಡ್ಡು ಕೊಡದೆ ಭೂಮಿ ವಶಪಡಿಸ್ಕೊಂಡು ಸರ್ಕಾರದ ಅನುಕೂಲ ಪಡ್ಕೊಂಡು ಸರ್ಕಾರದ ವತಿಯಿಂದ ಆ ಭೂಮಿ ಮಾರಾಟ ಮಾಡಿ ಅದೆಷ್ಟು 1000 ಕೋಟಿ ಮಾಡ್ಕೊಂಡಿದ್ದಾರೋ, ಅದರ ಜೊತೆಗೆ ಉಳಿದಿರ್ತಕ್ಕಂಥ ಆ ನೈಸ್ ರಸ್ತೆಯ ಅಕ್ಕಪಕ್ಕ ಬರ್ತಕ್ಕಂಥ ಭೂಮಿ ಹೊಡಿಲಿಕ್ಕೆ ಈಗಿನ ಈ ಮುಖ್ಯಮಂತ್ರಿಯ ಇವರ ಒಳಗಡೆ ಆಂತರಿಕವಾಗಿ ಏನೇನು ನಡೀತಾ ಇದೆ ಅದೆಲ್ಲದರ ಮಾಹಿತಿಗಳನ್ನು ಕೊಡ್ತೇನೆ. ನಮ್ಮ ಯುವಕರು ಇವತ್ತು ಯಾರೋ ಒಂದು ಹೆಣ್ಣು ಮಗಳು ಇಲ್ಲಿ ಬಂದು ಯಾವುದೋ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಏನೋ ಈ ಭಾಗದಲ್ಲೂ ಯುವಕರನ್ನ ನಾವು ಹೋರಾಟಕ್ಕೆ ಕರೆ ಕೊಡ್ತೀನಿ ಅಂತೇಳಿ ಒಂದು ಹೆಣ್ಣು ಮಗಳು ಹೇಳಿದ್ದಾರೆ. ಹೋರಾಟಕ್ಕೆ ಕರೆ ಕೊಡಬೇಕಾಗಿರೋದು ನಾನು ಅವ್ರಿಗೆ ಹೇಳ್ತೇನೆ, ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಅಕ್ರಮಗಳ ವಿರುದ್ಧ ನಮ್ಮ ಹೋರಾಟ ಆಗಬೇಕಿಲ್ಲ. ಈ ರಾಜ್ಯದಲ್ಲಿ ಹಲವಾರು ರೀತಿಯ ಅಕ್ರಮಗಳೇನು ನಡ್ಕೊಂಡ್ಬಂದಿದೆ. ನಮ್ಮ ಪಕ್ಷ ಈ ನಾಡಿನ ಸಂಪತ್ತನ್ನು ಉಳಿಸ್ಲಿಕ್ಕೆ ನಿರಂತರವಾಗಿ ನಮ್ಮ ಹೋರಾಟ ಏನಿದೆ, ಆ ಹೋರಾಟ ಇವತ್ತು ತಾರ್ಕಿಕ ಅಂತ್ಯವನ್ನು ತರಲಿಕ್ಕೆ ನಮ್ಮ ಯುವಕರ ಸಹಕಾರವನ್ನು ಕೋರ್ತೇನೆ. ನಾನು ನಿಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥ ಯಾವುದೇ ರೀತಿ ನಿಮ್ಮನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಮ್ಮಗಳನ್ನು ದಾರಿ ತಪ್ಪಿಸಿ ನಮ್ಮ ವೈಯಕ್ತಿಕವಾದಂಥ ಪಕ್ಷದ ಒಂದು ಸಂಘಟನೆ ನಾನು ಮಾಡಬೇಕಾಗಿಲ್ಲ. ಇವತ್ತು ನಮ್ಮ ಯುವಕರ ಜವಾಬ್ದಾರಿ ಇರ್ತಕ್ಕಂಥದ್ದು ಈ ನಾಡಿನಲ್ಲಿ ಸ್ವೇಚ್ಛಾಚಾರವಾಗಿ ಕಾನೂನು ಬಾಹಿರವಾಗಿ ಈ ಸರ್ಕಾರ ನಡೀತಾ ಇರತಕ್ಕಂಥ ಅವರ ತೀರ್ಮಾನಗಳ ವಿರುದ್ಧ ಈ ನಾಡಿನ ಜನತೆಯನ್ನು ಎಚ್ಚರಿಸ್ತಕ್ಕಂಥ ವಿಷಯದಲ್ಲಿ ನಿಮ್ಮ ಸಹಕಾರ ಕೋರ್ತಾ ಇದ್ದೇನೆ. ಇವತ್ತು ಇಲ್ಲದೇ ಇದ್ದರೆ ಮುಂದಿನ ದಿನಗಳು ಇಲ್ಲಿ ಬರ್ತಕ್ಕಂಥ ಸರ್ಕಾರಗಳು ಇನ್ನು ಈ ರಾಜ್ಯ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಬಡವರನ್ನ ಇವತ್ತು ರಕ್ಷಿಸ್ತಕ್ಕಂಥ ಒಂದು ಕಾರ್ಯಕ್ರಮನ ತರಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮನ್ನೆಲ್ಲ ಏನು ಕರೆದಿದ್ದಾರೆ, ನಾನು ಇನ್ನೊಂದು ವಾರದಲ್ಲಿ ಹ್ಯಾಂಡ್ ಬಿಲ್ಗಳನ್ನು ನಿಮಗೆ ತಲುಪಿಸ್ತಕ್ಕಂಥದ್ದು, ನೀವು ಪ್ರತಿಯೊಂದು ನಾಗರಿಕರಿಗೆ ಅದನ್ನು ತಲುಪಿಸ್ತಕ್ಕಂಥದ್ದಕ್ಕೆ ನಿಮ್ಮ ಸಹಕಾರ ಕೊಡಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಇವತ್ತು ನಿಮ್ಮೆಲ್ಲರಿಗೆ ನಿಮ್ಮ ಹೋರಾಟಕ್ಕೆ ಇವತ್ತು ಈ ಪಕ್ಷ ತೆಗೆದುಕೊಂಡಂಥ ನಿಲುವು ನಾಡನ್ನು ಉಳಿಸ್ಲಿಕ್ಕೋಸ್ಕರವಾಗಿ ಈ ಒಂದು ಮೊದಲನೆಯ ಹೋರಾಟಕ್ಕೆ ಕೈ ಹಾಕಿದ್ದೇವೆ. ನಂತರ ಇನ್ನೂ ಹಲವಾರು ವಿಷಯಗಳಿದೆ. ಯಾವ್ಯಾವ ರೀತಿ ಸರ್ಕಾರ ನಡೀತಾ ಇದೆ, ಇವತ್ತು ಜನತೆಯ ತೆರಿಗೆಯ ಹಣವನ್ನು ಯಾವ ರೀತಿ ಇವತ್ತು ದುರ್ಬಳಕೆ ಮಾಡ್ತಾ ಇದ್ದಾರೆ, ಅದು ಎಲ್ಲದರ ಒಂದು ಮಾಹಿತಿಗಳನ್ನು ಇಟ್ಟುಕೊಂಡೇ ನಾವು ಜನತೆ ಮುಂದೆ ಹೋಗಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ, ಇಲ್ಲ ಲಾರಿ ಎಲ್ಲ ಗೊಂದಲಗಳೇನಿದೆ, ಏಕೆಂದರೆ ನಾನು ನ್ಯಾಯ ಎಲ್ಲ ಕೊಟ್ಟಂಥ ಅಬ್ಸರ್ವೇಷನ್ ಇದೆ. ಅದರ ಹಿನ್ನೆಲೆಯಲ್ಲಿ ಈ ಸರ್ಕಾರ ಯಾವ ಒಂದು ಟೋಲನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ಮೌನಿಕ ಶರಣಾಗಿ ಎಲ್ಲ ರೀತಿ ಅವರಿಗೆ ಮಣೆ ಹಾಕಿದ್ದಾರೆ. ಅದರ ವಿರುದ್ಧ ಜನತೆ ಇವತ್ತು ತೀರ್ಮಾನ ತೆಗೆದುಕೋಬೇಕು. ಯಾಕಂದರೆ ಸರ್ಕಾರ ನ್ಯಾಯ ಕೊಡ್ತಕ್ಕಂಥದ್ರಲ್ಲಿ ತೀರ್ಮಾನ ತೆಗೆದುಕೊಳ್ಳದೇ ಇದ್ದರೆ ಅಂತಿಮವಾಗಿ ಜನತಾ ತೀರ್ಪೇನಾಗಬೇಕು. ಆ ಹಿನ್ನೆಲೆಯಲ್ಲಿ ನಾನು ಹೇಳಿರ್ತಕ್ಕಂಥದ್ದು ಗೊಂದಲದ ಪ್ರಶ್ನೆ ಇಲ್ಲ. ಅವ್ರಿಗೆ ಹೇಳಬೇಕು, ಎಲ್ಲಿದೆಯಪ್ಪ ನಿನಗೆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಪ್ರಕಾರ ಟೋಲ್ ಕಲೆಕ್ಟ್ ಮಾಡ್ಬೇಕಾದ್ರೆ ನಿನ್ನ ಹತ್ರ ಎಲ್ಲಿದೆಯಪ್ಪ ಫ್ರೇಮ್ ವರ್ಕ್ ಅಗ್ರಿಮೆಂಟ್ನ ಜಾರಿಗೆ ತಂದಿದ್ದೇವೆ ತೋರಿಸು ಅಂತ ಕೇಳಿ. ಅವ್ರು ದುಡ್ಡು ಕಟ್ಟಬೇಕು ಅಂದರೆ ಇವತ್ತು ಫ್ರೇಮ್ ವರ್ಕ್ ಅಗ್ರಿಮೆಂಟನ್ನು ಉಲ್ಲಂಘನೆ ಆಗಿದೆ, ಅದನ್ನು ಯಾವ ರೀತಿ ನೀನು ಕಾರ್ಯರೂಪಕ್ಕೆ ತಂದಿದೆಯಾ ಇಡಪ್ಪ ಇಲ್ಲಿ ಅಂತ ಕೇಳಿ. ಅವನು ದುಡ್ಡು ಟೋಲ್ ಕಲೆಕ್ಟ್ ಮಾಡೋದು 111 ಕಿಲೋಮೀಟ್ರು ರಸ್ತೆ ಸಂಪೂರ್ಣಗೊಳಿಸಿದ ನಂತರ ಅಲ್ಲಿವರೆಗೂ ಅವನು ಕಲೆಕ್ಟ್ ಮಾಡೋಂಗಿಲ್ಲ. ಅದು ಇರ್ತಕ್ಕಂಥದ್ದು ಈ ಸರ್ಕಾರಕ್ಕೆ
ಏನಾಗಿದೆ ಅಂತಕ್ಕಂಥದ್ದು ನೀವು ಪ್ರಶ್ನೆ ಮಾಡಿದ್ರೆ ಈ ಸರ್ಕಾರಕ್ಕೆ ಅವಶ್ಯಕತೆ ಇಲ್ಲ. ಜನಗಳಿಗೆ ತಾನೇ ತೊಂದರೆ. ಈ ಸರ್ಕಾರಕ್ಕೆ ಏನಿದೆ? ಅವರಿಗೆ ಬರ್ತಕ್ಕಂಥದ್ದು ಬರ್ತದಲ್ಲ ಅವ್ರಿಗೆ ಸರ್ಕಾರಕ್ಕೆ. ಅದಕ್ಕೋಸ್ಕರಲೇ ನಿಮ್ಗಳ ಜೋಬು ಕೈ ಹಾಕಿ ನಿಮ್ಮ ಹತ್ರ ವಸೂಲಿ ಮಾಡಿ ಶೇರ್ ಮಾಡ್ಕೊತಾರೆ. ಅದು ಹೊರಟಿರ್ತಕ್ಕಂಥದ್ದು ಈ ಒಂದು ಸರ್ಕಾರದ ನಡವಳಿಕೆಯನ್ನ ಇವತ್ತು ನಾವು ಧಿಕ್ಕರಿಸಬೇಕಾಗಿದೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗಿದೆ. ಅದರಿಂದ ಲಾರಿ ಮಾಲೀಕರಿರಲಿ, ಆಟೋ ಮಾಲೀಕರಿರಲಿ, ಆಟೋ ಡ್ರೈವರ್ಗಳಿರಲಿ, ಇನ್ನೊಂದು ಸಭೆ ಕರೀರಿ, ಅವ್ರ ಜೊತೆನೂ ಒಂದು ಸಭೆ ಮಾಡೋಣ. ಶೇರಿಂಗ್ ಅಂಡ್ ಕೇರಿಂಗ್. ನೀವು ಒಬ್ಬೊಬ್ಬರು ಒಂದೊಂದು ರೀತಿ ಕೊಡ್ಬೋದು ಇದಕ್ಕೆ ವ್ಯಾಖ್ಯಾನ. ಅದರಿಂದ ಅವರೇ ಹೇಳಿರೋದಲ್ವಾ, ಶೇರಿಂಗ್ ಅಂಡ್ ಕೇರಿಂಗ್. ನಮ್ಮ ಮುಖ್ಯಮಂತ್ರಿಗಳು ಹೇಳಿರೋದು ಹೌದಾ? ಮರ್ತು ಯಾವಾಗಲೂ ಹೇಳ್ತಿರ್ತಾರಲ್ಲ ಶೇರಿಂಗ್ ಅಂಡ್ ಕೇರಿಂಗ್. ಅದರಿಂದ ದಯವಿಟ್ಟು ನಮ್ಮ ಯುವಕರು ಎದ್ದೇಳಬೇಕು. ನೀವು ಎದ್ದೇಳದೇ ಇದ್ರೆ ನಮ್ಮ ರಾಜ್ಯ ಬಹುಶಃ ಕರ್ನಾಟಕ ಈಗೇನು ಮೊನ್ನೆ ಹೈಕೋರ್ಟಲ್ಲಿ ಆದೇಶ ಕೊಟ್ಟಿದ್ದಾರೆ, ಫೈಂಡಿಂಗ್ ಕೊಟ್ಟಿದ್ದಾರೆ, ಒಂದು ಅಬ್ಸರ್ವೇಷನ್. ಇವತ್ತು ಈ ರಾಜ್ಯದಲ್ಲಿ ಕರ್ನಾಟಕದ ಅತ್ಯಂತ ದೊಡ್ಡ ಮಟ್ಟದ ಸ್ಕ್ಯಾಮ್ ಅಂತಕ್ಕಂಥದ್ದು, ಹಗರಣ ಅಂತಕ್ಕಂಥದ್ದು ಸರ್ಕಾರ ನ್ಯಾಯಮೂರ್ತಿಗಳು ಹೇಳಿರೋದು. ಅದು ಹೇಳಿದ ಮೇಲೆ ಈ ಸರ್ಕಾರ ತೆಗೆದುಕೊಂಡಂಥ ಕ್ರಮ ಏನು ಹೇಳಬೇಕಲ್ಲ ನಾಡಿನ ಜನತೆಗೆ. ಇಲ್ಲ ನಮ್ಮಲ್ಲಿ ಏನು ಸ್ಕ್ಯಾಮ್ ಆಗಿಲ್ಲ ಅನ್ನೋದನ್ನಾದ್ರೂ ಜನತೆ ಮುಂದೆ ಇಡಬೇಕಲ್ಲ. ಯಾತಕ್ಕೆ ಇವತ್ತು ನ್ಯಾಯಾಲಯದಲ್ಲಿ ಆ ರೀತಿ ಅಬ್ಸರ್ವೇಷನ್ ಕೊಟ್ಟಿದ್ದಾರೆ? ಅದರಿಂದ ನಮ್ಮ ಯುವಕರು ನೀವು ಎಚ್ಚೆತ್ಕೋಬೇಕು. ಯಾಕೆಂದರೆ JP ಅವ್ರ ಮೂವ್ಮೆಂಟ್, ಈ ಭವನ ಜಯಪ್ರಕಾಶ್ ನಾರಾಯಣ್ ಅವರ ಹೆಸರಿನಲ್ಲಿ ಇರ್ತಕ್ಕಂಥ ಭವನ ಇದು. ಜಯಪ್ರಕಾಶ್ ನಾರಾಯಣ್ ಅವರು ಯಾವೊಂದು ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಆದಂಥ ಹಲವಾರು ರೀತಿಯ ಒಂದು ಸಮಸ್ಯೆಗಳಿಗೆ ಹೋರಾಟ ಪ್ರಾರಂಭ ಮಾಡಿದ್ದು ಜಯಪ್ರಕಾಶ್ ನಾರಾಯಣ್ ಅವರ ಹೋರಾಟದಿಂದ. ಅವತ್ತು ಕೇಂದ್ರದಲ್ಲಿದ್ದಂಥ ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ಸರ್ಕಾರ ತೆಗಿತಕ್ಕಂಥದ್ದಕ್ಕೆ ಬಿಹಾರದಲ್ಲಿ ವಿದ್ಯಾರ್ಥಿಗಳು ಯಾವೊಂದು ಜಯಪ್ರಕಾಶ್ ನಾರಾಯಣ್ ಅವರ ಹೆಸರಿನಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ರು. ಕರ್ನಾಟಕದಲ್ಲಿ ನಮ್ಮ ನಾಡಿನ ನಮ್ಮ ಯುವಕರಿಗೆ, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳೇನಿದ್ದೀರಿ, ಇವತ್ತು ನಿಮ್ಮಗಳಿಗೆ ಈ ವೇದಿಕೆ ಮುಖಾಂತರ, ನಿಮ್ಮ ಮುಖಾಂತರ ಮನವಿ ಮಾಡೋದು, ಜಯಪ್ರಕಾಶ್ ನಾರಾಯಣ್ ಅವರ ಈ ಭವನ ಏನಿದೆ, ಈ ಭವನ ಬೇರೆ ದಿಕ್ಕಿನ ದುರುಪಯೋಗ ಆಗಬಾರ್ದು. ಈ ರಾಜ್ಯದ ಗೌರವ, ಈ ರಾಜ್ಯದ ಜನತೆಯ ಒಂದು ಸಂಪತ್ತೇನಿದೆ ಅದನ್ನು ಉಳಿಸ್ತಕ್ಕಂಥದ್ದಕ್ಕೆ ನಮ್ಮ ಹೋರಾಟ. ಇವತ್ತು ಈ ಒಂದು ಭವನದಿಂದ ನೀವೇನು ಬಂದಿದ್ದೀರಿ, ಇಲ್ಲಿಂದ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ನೀವೆಲ್ಲರೂ ಶಪಥ ತಡಬೇಕು ಅಂತಕ್ಕಂಥ ಮನವಿ ಮಾಡಿ ನಿಮ್ಮ ಹೋರಾಟ ಇವತ್ತು ಒಂದು ನಿಮಗೆ ಏನೋ ಒಂದು ನಾನು ಮನವಿ ಮಾಡಿದ್ದೇನೆ. ಇನ್ನೊಂದು ವಾರದಲ್ಲಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೇನೆ, ಹೋರಾಟಕ್ಕೆ ತಯಾರಾಗಿರ್ತಕ್ಕಂಥ ಮನವಿ ಮಾಡಿ ಹೇಳಿ ಒಂದು ನಿಮಿಷ. ಕೋರ್ಟು ಏನು ಹೇಳಿದ್ದಾರೆ ಅನ್ನೋದನ್ನ ಸ್ವಲ್ಪ ನಮಗೂ ಬುದ್ಧಿ ಹೇಳೋದಿರಲಿ. ಪ್ರಿಯಾಂಕಾ ಖರ್ಗೆ ಹೇಳ್ತೀನಿ, ಕೋರ್ಟ್ ಹೇಳಿರ್ತಕ್ಕಂಥದ್ದು ಯಾವ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಇದೆ, ಫ್ರೇಮ್ ವರ್ಕ್ ಅಗ್ರಿಮೆಂಟನ್ನು ಯಾವುದನ್ನು ಜಾರಿಗೆ ತರದೆ ಇವತ್ತು ಇಲ್ಲೀಗಲ್ ಆಗಿ ಹಣವನ್ನು ಟೋಲ್ಗೇಟ್ನಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಇಲ್ಲೀಗಲ್ ಆಗಿ ಮಾಡ್ತಾ ಇದ್ದಾರೆ ಅಂದರೆ ಅರ್ಥ ಏನು? ಪ್ರಿಯಾಂಕಾ ಖರ್ಗೆ ಕೇಳ್ತೇನೆ, ಇಲ್ಲೀಗಲ್ ಆಗಿ ಇವತ್ತು ಕೆಲಸ ಮಾಡಕ್ಕೆ ಬಿಟ್ಟಿದ್ದೀರ ವಸೂಲಿ ಮಾಡಲಿಕ್ಕೆ? ಯಾತಕ್ಕೆ ಸರ್ಕಾರ ಇಟ್ಕೊಂಡಿದ್ದೀರಿ? ಆಗಿದ್ರೆ ಕೋರ್ಟ್ ಹೇಳಿರ್ತಕ್ಕಂಥ ಅಬ್ಸರ್ವೇಷನ್ ಅದು ಫ್ರೇಮ್ ವರ್ಕ್ ಅಗ್ರಿಮೆಂಟನ್ನು ಉಲ್ಲಂಘನೆ ಮಾಡಿ ಇವತ್ತು ಜನತೆಯಿಂದ ಟೋಲ್ ಕಲೆಕ್ಟ್ ಮಾಡ್ತಾ ಇರತಕ್ಕಂಥದ್ದು ಅಕ್ರಮ ಅಂತಕ್ಕಂಥದ್ದನ್ನ ಅಬ್ಸರ್ವೇಷನ್ ಕೊಟ್ಟಿಲ್ಲ ಅವರಲ್ಲಿ. ಕರ್ನಾಟಕ ರಾಜ್ಯದ ಇತಿಹಾಸದ ದೊಡ್ಡ ಹಗರಣ ಅಂತಕ್ಕಂಥದ್ದನ್ನ ಯಾಕೆ ಹೇಳಿದ್ದಾರೆ? ಸ್ಕ್ಯಾಮ್ ಅಂತಕ್ಕಂಥದ್ದು ಏನು ಹೇಳಿದ್ದಾರೆ? ಅದಕ್ಕೆ ನೀವು ಗೃಹ ಸಚಿವರಾಗಿ ನಿಮ್ಮ ಆಕ್ಷನ್ ಕೋರ್ಟ್ ಕೊಟ್ಟಿರೋದು ಇವ್ರಿಗೇನೆ, ಇವ್ರಿಗೆ ಮುಖ್ಯಮಂಗಳಾರತಿ ಮಾಡಿದ್ದಾರೆ. ಏನು ಈ ಸರ್ಕಾರ ಯಾರಿಗೆ ನಡೀತಾ ಇದೆ ಈ ಸರ್ಕಾರ ಅಂತ ಕೇಳಿದ್ದಾರೆ. ಒಂದು ಸರ್ಕಾರ ನಡೆಸಕ್ಕಂಥದ್ದು ಯಾವನೋ ಒಬ್ಬ ವ್ಯಕ್ತಿಗೆ ದುಡ್ಡು ಮಾಡಲಿಕ್ಕಲ್ಲ, ಸರ್ಕಾರ ನಡೆಯೋದು ಈ ರಾಜ್ಯದ 6 ಕೋಟಿ ಜನತೆ ರಕ್ಷಣೆ ಮಾಡಲಿಕ್ಕೆ. ಯಾಕೆ ಗೊತ್ತಿರುವಂತ ಅವರಿಗೆ ಏನಿದೆ ಅಂತೇಳಿ ಎಷ್ಟು ದಿವಸ ಬೇಕು? ನಿಮ್ಮ ಕಾನೂನು ತಜ್ಞರ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಎಷ್ಟು ವರ್ಷ ಬೇಕು ನಿಮಗೆ? ಅಲ್ಲೇ 1 ತಿಂಗಳಾಯಿತು. ಎಲ್ಲೋ ಹೋಗ್ರಿ ನಿಮ್ಮ ಕಾನೂನು ತಜ್ಞರುಗಳು? ಎಷ್ಟು ಮೀಟಿಂಗ್ ಮಾಡಿದ್ದೀರಿ? ಇಲ್ಲಿ ಕುತ್ಕೊಂಡ್ಬಿಟ್ಟು ಮೈಕ್ ಇಟ್ಕೊಂಡ್ಬಿಟ್ಟು ಪ್ರಿಯಾಂಕಾ ಖರ್ಗೆ
ಭಾಷಣ ಮಾಡೋದಲ್ಲ. ನಿಂತು RSS ಅಕೌಂಟ್ ಕೇಳ್ತೀಯಲ್ಲಪ್ಪ, RSS ಅಕೌಂಟು, ಈ ಅಕೌಂಟ್ ಯಾರು ಕೇಳೋದು? ಹಗಲು ದರೋಡೆ ಮಾಡ್ತಾ ಇದ್ದಾರಲ್ಲ. DK ಸುರೇಶ್ ಅವರು ಹೇಳ್ತಾರೆ ಕುಮಾರಸ್ವಾಮಿ ಅವರಿಗೆ ಜೊತೆಗೆ ಒಳ್ಳೇದಾಗಿದ್ರೆ ಎಲ್ಲ ಟೋಲ್ಗೂ ಹೇಳ್ಬಿಟ್ಟು ಒಂದೇ ಸಲ ಯಾಕೆ ಬರೀ ನೈಸ್ ಅವರಿಗೆ ಇದು ಗೊತ್ತಿಲ್ಲ ಪಾಪ. ಈ ರಸ್ತೆ ಇದೆಯಲ್ಲ, ಕರ್ನಾಟಕ ರಾಜ್ಯದ ರಸ್ತೆ ಇದು. ಕರ್ನಾಟಕ ರಾಜ್ಯ ಸರ್ಕಾರ ಜನಕ್ಕೆ ಉಪಯೋಗ ಮಾಡಬೇಕು ಅಂತೇಳಿ ತೆಗೆದುಕೊಂಡಂಥ ನಿರ್ಧಾರದ ರಸ್ತೆ ಇದು. ಹಗಲು ದರೋಡೆ ಮಾಡು ಅಂತೇಳಿ ಮಾಡಿದ್ದಲ್ಲ. ಆ ರಸ್ತೆಗಳಿದೆಯಲ್ಲ, ಆ ರಸ್ತೆಗಳು ಸಂಪೂರ್ಣಗೊಳಿಸಿ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಇಡೀ ದೇಶದಲ್ಲಿ ಇವತ್ತು ಟೋಲ್ ಕಲೆಕ್ಷನ್ ಮಾಡಲಿಕ್ಕೆ ಯಾರೋ ದುಡ್ಡನ್ನು ಹಾಕಿರ್ತಾನಲ್ಲ ಅಲ್ಲಿ ಕೆಲಸ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇವ್ರಿಗೆ ಹೇಳಿದ್ದು ಅದೇ. ಇವರೇನು ಮಾಡಿದ್ದಾರೆ? ರೈತರು ಭೂಮಿಗೆ ಭೂ ಸ್ವಾಧೀನ ಮಾಡ್ಕೊಂಡು ದುಡ್ಡು ಕೊಟ್ಟಿಲ್ಲ 20 ವರ್ಷ. ಆ ಭೂಮಿ ತಗೊಂಡೋಗಿ ಸಿಕ್ತರಿಗೆ ಮಾರಾಟ ಮಾಡಿದಿರಲ್ಲಪ್ಪ. ಅದನ್ನೇ ಹೇಳಿರೋದು ಕೋರ್ಟ್ನಲ್ಲಿ. ತಗೊಂಡೋಗಿ 5 ನಯಾ ಪೈಸಾ ಹಾಕಿಲ್ಲ. ಏನ್ ಹೇಳಿ? ಅದಕ್ಕೋಸ್ಕರಲೇ ನಮ್ಮ ಪಕ್ಷ ಈ ವಿಷಯದಲ್ಲಿ ಜನಜಾಗೃತಿ ಮೂಡಿಸ್ತಕ್ಕಂಥದ್ದಲ್ಲ, ದೊಡ್ಡ ಮಟ್ಟದಲ್ಲಿ ಜನತೆ ಇದ್ರ ವಿರುದ್ಧ ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ, ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಈ ರಾಜ್ಯದಲ್ಲಿ ಪತ್ರದ ಚಳವಳಿ, ನಿಮ್ಮ ಸೋಷಿಯಲ್ ಮೀಡಿಯಾ ಚಳವಳಿ, ಇದೆಲ್ಲದರ ಮುಖಾಂತರ ಇಲ್ಲಿ ನಡೀತಾ ಇರತಕ್ಕಂಥ ಅಕ್ರಮಗಳ ಮಾಹಿತಿಯನ್ನು ಜನತೆ ಮುಂದೆ ತರ್ತಕ್ಕಂಥದ್ದಕ್ಕೆ. ಯಾಕೆಂದ್ರೆ ನಮಗೆ ಒಂದು 2,000 ಜನ ಕಳಿಸಿ ಧ್ವಂಸ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಮಾಡಿಸ್ಬೋದು. ಆ ಕೆಲಸ ನಾವು ಮಾಡಲ್ಲ. ಜನತೆ ಜಾಗೃತಿಗೊಳಿಸಿ ಈ ಸರ್ಕಾರ ಎಲ್ಲಿವರೆಗೆ ಇಂಥದಕ್ಕೆ ಇನ್ನೂ ಅಕ್ರಮಗಳಿಗೆ ಬೆಂಬಲ ಕೊಡ್ತಾರೆ, ಇದರ ವಿರುದ್ಧ ಹೋರಾಟ ಯಾವ ರೀತಿ ಮಾಡಬೇಕು. ಜಯಪ್ರಕಾಶ್ ನಾರಾಯಣ್ ಅವರ ಕಚೇರಿ ಅವರ ಹೆಸರನ್ನು ಇಟ್ಟಿದ್ದೀವಿ. ಅವ್ರು ಏನು ನಮ್ಗೆ ಹಾಕೊಟ್ಟಿದ್ದಾರೆ ಆ ಮಾರ್ಗದಲ್ಲಿ ನಡೀತೀವಿ. ಬಿಡಿ, ಅದನ್ನ ನಮ್ಗೆ ಅವ್ರ ಕಟ್ಕೊಂಡು ಭೇಟಿ. ನನಗೆ ಅವ್ರ ಹೇಳಿಕೆ ಕಟ್ಕೊಂಡು ನನಗಾಗಬೇಕಾಗಿರೋದೇನೋ, ನಾನೊಬ್ಬ ಜನಪ್ರತಿನಿಧಿ. ಸೊ ಕೋರ್ಟ್ ಆದೇಶ ಇದೆ, ಕೋರ್ಟ್ ಆದೇಶ ತರಬೇಕು ಜಾರಿಗೆ, ಸರ್ಕಾರ ತರಬೇಕು. ತರದೇ ಇದ್ರೆ ಜನಗಳ ಜೊತೆ ಚರ್ಚೆ ಮಾಡಿ ಇದಕ್ಕೆ ಯಾವ ರೀತಿ ಹೋರಾಟ ಮಾಡ್ಬೇಕು ಮಾಡ್ತೀವಿ. ಚರ್ಚೆಗೆ ಅವಕಾಶ ಆಗ್ತಾ ಇಲ್ಲ. ಬಿಜೆಪಿಯಿಂದ ಅದು ಸಹ ಪ್ರಮುಖವಾದಂಥ ವಿಷಯವೇ. ನಾನೇನು ಮಾಡೋದು? ಅದು ಸಹ ನಾಗೇಂದ್ರ ಅವರ ವಿಷಯದಲ್ಲಿ ಇವತ್ತು ಜಾತಿದು ಹೇಳ್ತಾರೆ. ಒಬ್ಬ ದಲಿತ ಜಾತಿಯವನು ಅದಕ್ಕೋಸ್ಕರವಾಗಿ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ ಅಂತೇಳಿ. ಈಗ ದುಡ್ಡು ಹೊಡೆದಿರೋದು ಯಾವ ಜಾತಿದು? ದುಡ್ಡು ಹೊಡೆದಿರೋದು ದಲಿತರು ಕೊಡಬೇಕಾದ ದುಡ್ಡು ಬಡವರಿಗೆ. ಆ ದುಡ್ಡು ಅಲ್ಲಿ ಮಿಸ್ಯೂಸ್ ಆಗಿರೋದು ಆ ದಲಿತರ ದುಡ್ಡು. ಏನು ಮಾಡೋದು? ದಲಿತ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಈಗ ಅಲ್ಲಿ ರಕ್ಷಣೆ ಪಡ್ಕೊಳ್ಳೋಕೆ ಹೋದರೆ ಆ ದಲಿತರು ಬಡವ್ರಿಗೆ ಹೋಗ್ಬೇಕಾಗಿತ್ತಲ್ಲ ದುಡ್ಡು. ಮುಖ್ಯಮಂತ್ರಿ ಆಗಿನ ಮುಖ್ಯಮಂತ್ರಿನೇ ಹೇಳಿದ್ರಲ್ಲ 180 ಕೋಟಿ ಅಲ್ಲ 87 ಕೋಟಿ ತಿಂದಿದ್ದೀವಿ ಅಂದರು. ಅದು ಆಕ್ಷನ್ ತಗೊಳ್ಳಾರ ಯಾರು? ಯಾರು ಅವರು? ಜಡ್ಜ ಅವರು. ಅವ್ರೇನು ತನಿಖೆ ಮಾಡಿದ್ರು? ಅವ್ರಿಗೆ ಗೊತ್ತಿರೋದು ಅಪ್ಪಯ್ಯ ನಾನು ಆನೆ ಕೊಟ್ಟಿದ್ದು ನೀವು 7 ಯಾಕೆ ಮಾಡಿದ್ದೀರಿ ಅಂತ. ನೋಡಿ, ಈಗ ಮುಖ್ಯಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿರೋದು ಅದೇನೋ ಸೌಜನ್ಯದ ಭೇಟಿ ಅಂತಾರೆ. ನಾನು ಅದಾನಿಯವರು ಬಂದಿದ್ರು, ಇನ್ಯಾರೋ ಬಂದಿದ್ರು, ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳೋದು, ಅವರು ಬಂದು ಸೌಜನ್ಯದ ಭೇಟಿ ಇದ್ರು ಓಕೆನಪ್ಪ. ಏನಾದರೂ ವ್ಯವಹಾರ ಮಾಡೋದಾದರೆ ವಿಧಾನಸೌಧ ಕಟ್ಟಿಸಿರೋದೇ ಕೆಂಗಲದ ಮತ್ತೆ ಏನವರು ಯಾರನ್ನಾದರೂ ಪ್ರಮುಖವಾಗಿ ಕೈಗಾರಿಕೋದ್ಯಮಿಗಳು ಇವತ್ತು ಹಣ ಓಡಲಿಕ್ಕೆ ಈ ರಾಜ್ಯದಲ್ಲಿ ಬಂದರೆ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಯಾವುದಕ್ಕೆ ಅವ್ರು ಬಂದಿದ್ದಾರೆ? ವಿಧಾನಸೌಧ ಕಚೇರಿಯಲ್ಲಿ ಮಾಡ್ಕೊಳ್ಳಿ. ನಾನು ಯಾರು ಬಂದರು ಯಾರು ಹೋದರು ಅದಕ್ಕೆ ನಾನು ತಕರಾರಿಲ್ಲ. ಆದರೆ ಯಾರೇ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರು ಬಂದಾಗ ಅವರಿಗೆ ಸಹಕಾರ ಕೊಡಬೇಕು. ಸಹಕಾರ ಅಂದರೆ ಕಾನೂನಿನ ವ್ಯಾಪ್ತಿಯೊಳಗೆ. ದುಡ್ಡು ಹೊಡೆಯೋ ಕಾರ್ಯಕ್ರಮಕ್ಕೆ ಬಂದರೆ ನಾವು
ದುರ್ಬಿಡ್ಕೊಂಡು ಇರ್ತೀವಿ ವಿರೋಧ ಪಕ್ಷದಲ್ಲಿ. ಅಷ್ಟು ಸುಲಭವಾಗಿ ಬರೀ ಏನೋ ರಾಜಕೀಯಕ್ಕೆ ಚರ್ಚೆ ಮಾಡಲಿಕ್ಕೆ ರಾಜಕೀಯವಾಗಿ ಟೀಕೆ ಮಾಡೋದಷ್ಟ ಅಲ್ಲ. ನಾನೀಗ ರಾಹುಲ್ ಗಾಂಧಿ ಅವರು ಅಲ್ಲೇನು ಸರ್ಟಿಫಿಕೇಟ್ ಕೊಟ್ಟರು ಅದಾನಿ ಅವರಿಗೆ, ಇಲ್ಲೇನು ಸರ್ಟಿಫಿಕೇಟ್ ಕೂಡ ಕರೆಸ್ಕೊಂಡವ್ರು ಮುಖ್ಯಮಂತ್ರಿಗಳು ಹೇಳಬೇಕು. ನಾನು ಕೇಳಿದ್ರೆ ಅದು ಅವ್ರು ಹೇಳ್ಬೇಕೀಗ ರಾಹುಲ್ ಗಾಂಧಿ ಅವರು. ನಾನು ಕೇಳಿದ್ರೆ ನಾನೇನು ಹೇಳ, ರಾಹುಲ್ ಗಾಂಧಿ ಅವರು ಹೇಳಬೇಕು ಯಾವ ಏಜೆಂಟ್ ಕೆಲಸ ಮಾಡ್ಸಕ್ ಕಳಿಸ್ಕೊಟ್ಟಿದ್ದೀರಿ ಡೆಲ್ಲಿಯಿಂದ ಅಂತ ಅವ್ರು ಹೇಳೋದು ರಾಹುಲ್ ಗಾಂಧಿ ಅವರು. ಇಲ್ಲ ಮಾಡಬೇಕು ಅಂತಿದ್ರೆ ಈಗ ಎರಡೂ ಪಕ್ಷಗಳು ಒಂದಾಗಿ ನಮ್ಮ ಹೋರಾಟ ಇರಬೇಕು. ಅವ್ರು ಏನಾದ್ರು ತೀರ್ಮಾನ ತಗೊಂಡು ನಮ್ಮ ಕಾರ್ಯಕರ್ತರುಗಳು ಬೆಂಬಲ ಕೊಟ್ಟು ಅವ್ರ ಜೊತೆಲಿ ಭಾಗವಹಿಸಬೇಕು ಅಂದ್ರೆ ಡೈರೆಕ್ಷನ್ ಕೊಡ್ತೀವಿ. ಥ್ಯಾಂಕ್ ಯು. ಹೇಳಿ. ಅದೆಲ್ಲ ಇವತ್ತು ಅದನ್ನೆಲ್ಲ ಸ್ಟೇ ಮಾಡಿದ್ದಾರೆ. ವಜಾ ಆಗಿರ್ಬೇಕು ಕೇಸು, ಸ್ಟೇ ಕೊಟ್ಟರು. ಸ್ಟೇ ಅಲ್ಲೂ ಕೊಟ್ಟಿದ್ರು, ಇಲ್ಲೂ ಕೆಲವರು ಹೈಕೋರ್ಟಲ್ಲಿ ಹಾಕಿದ್ರು, ಇಲ್ಲೂ ಸ್ಟೇ ಆಗಿದೆ. ಕಂಪ್ಲೇಂಟ್ ಕೊಡಿಸಿದ್ದಾರೆ. ಥ್ಯಾಂಕ್ ಯು ಬ್ರದರ್.